ಹಲೋ ಕೋಮಲ ಕುಕ್ಕಿಂಗ್ ಬ್ಲಾಗ್ಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತು ನಾನು ಗಣಿಕೆ ಸೊಪ್ಪಿನ ಬಗ್ಗೆ ವಿವರಣೆ ಕೊಡೋಣ ಅಂತ ಬಂದಿದ್ದೀನಿ. ಡೈಲಿ ನಾನು ಅಡುಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿದ್ದೆ. ಇವತ್ತು ಇದು ಒಂದು ಸೊಪ್ಪಿನ ಬಗ್ಗೆ ನಿಮಗೆ ವಿವರಣೆ ಕೊಡೋಣ ಅಂತ ನಾನು ತೊಗೊಂಡು ಬಂದಿದ್ದೀನಿ. ಇದನ್ನು ಗಣಿಕೆ ಸೊಪ್ಪು ಅಥವಾ ಕಾಕ್ಮಚ್ಚಿ ಸೊಪ್ಪು ಅಂತೆಲ್ಲ ಕರೀತಾರೆ. ಇದರಲ್ಲಿ ತುಂಬ ಆರೋಗ್ಯ ಗುಣಗಳನ್ನು ಹೊಂದಿರೋಂಥ ಸೊಪ್ಪು ಇದು. ಹಾಗಾಗಿ ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ನಾನು ತೊಗೊಂಡು ಬಂದಿದ್ದೀನಿ. ಮೊನ್ನೆ ನಮ್ಮ ಮನೆ ಮುಂದೆ ಯಾರೋ ಇದನ್ನು ಮಾರ್ಕೊಂಡು ಬಂದಿದ್ದರು. ಹಾಗಾಗಿ ನಾನು ಇದನ್ನು ತಗೊಂಡೆ. ಇದರಲ್ಲಿ ಯಥೇಚ್ಛವಾಗಿ ಹೂವು, ಹಣ್ಣು ಎಲ್ಲ ಇತ್ತು. ಹಾಗಾಗಿ ಇದ್ರ ಬಗ್ಗೆ ನಿಮಗೆ ವಿವರಣೆ ಕೊಡೋಣ ಅಂತಂದೇಳಿ ನಾನು ತೊಗೊಂಡು ಬಂದೆ ನಿಮ್ಮ ಮುಂದೆ. ನನಗೆ ತಿಳಿದಿರೋ ಮಟ್ಟಿಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಿಮಗೇನಾದರೂ ಇದರ ಉಪಯೋಗ ಇದ್ದರೆ ನೀವು ಸಹ ಇದನ್ನು ತಂದು ಮನೆಯಲ್ಲೇ ಮಾಡಿಕೊಂಡು ತಿನ್ನಬಹುದು ನಾನು ಹೇಳೋ ರೀತಿಯಲ್ಲಿ. ಹಾಗಾಗಿ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಇದು ಗಣಿಕೆ ಸೊಪ್ಪಿನಲ್ಲಿ ಚರ್ಮ ರೋಗಗಳನ್ನು ನಿವಾರಿಸೋಂಥ ಶಕ್ತಿ ಇದೆ. ಶೀತ, ಕೆಮ್ಮು, ಜ್ವರ, ನೆಗಡಿ ನಿವಾರಣೆ ಮಾಡೋಂಥ ಶಕ್ತಿ ಇದೆ. ಬಾಯಿ ಹುಣ್ಣನ್ನು ನಿವಾರಣೆ ಮಾಡೋಂಥ ಶಕ್ತಿ ಇದೆ. ಆಮೇಲೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದರಿಂದ ಗಣಿಕೆ ಸೊಪ್ಪು ತಿನ್ನೋದ್ರಿಂದ ಕಿಡ್ನಿ ಸ್ಟೋನನ್ನು ಕರಗಿಸುತ್ತೆ. ತುಂಬ ಬೆನಿಫಿಟ್ ಇರೋಂಥ ಸೊಪ್ಪಿದು. ಹಾಗಾಗಿ ನಿಮ್ಮ ಮುಂದೆ ನಾನು ತೊಗೊಂಡು ಬಂದಿದ್ದೀನಿ. ನಿಮಗೆ ದೇಹದಲ್ಲಿ ತುರಿಕೆ ಅಥವಾ ಇಸುಬು ಏನಾದರೂ ಆಗಿದ್ದರೆ ಗಣಿಕೆ ಸೊಪ್ಪನ್ನು ಮಜ್ಜಿಗೆಯೊಂದಿಗೆ ಜ್ಯೂಸ್ ಮಾಡ್ಕೊಂಡು ಸೇವಿಸೋದ್ರಿಂದ ಆ ದೇಹದಲ್ಲಾಗಿರೋಂಥ ಚರ್ಮ ರೋಗ ಮತ್ತು ಇಸುಬನ್ನು ಕಮ್ಮಿ ಮಾಡ್ಬೋದು. ಸರ್ಪಸುತ್ತು ಏನಾದರೂ ಆಗಿದ್ದರೆ ಗಣಿಕೆ ಸೊಪ್ಪಿನ ಪೇಸ್ಟನ್ನು ತುಪ್ಪದಲ್ಲಿಯೇ ಬೆರೆಸ್ಬಿಟ್ಟು ಸುತ್ತು ಆಗಿರೋಂಥ ಜಾಗಕ್ಕೆ ಹಚ್ಚೋದ್ರಿಂದ ಸರ್ಪಸುತ್ತು ಸಹ ಕಮ್ಮಿ ಆಗುತ್ತೆ. ಆಮೇಲೆ ಉರಿ ಊತನೂ ಸಹ ಕಮ್ಮಿ ಆಗುತ್ತೆ. ಆಮೇಲೆ ಶೀತ, ಜ್ವರ, ಕೆಮ್ಮು ಇದ್ದಾಗ ಗಣಿಕೆ ಸೊಪ್ಪಿನ ಜ್ಯೂಸು ಅಥವಾ ಗಣಿಕೆ ಸೊಪ್ಪಿನ ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ ಸಹ ಶೀತನ ಜ್ವರವನ್ನು ಕಮ್ಮಿ ಮಾಡ್ಕೊಬೋದು. ಬಾಯುಣ್ಣು ಏನಾದರೂ ಆಗಿದ್ದರೆ ಗಣಿಕೆ ಸೊಪ್ಪನ್ನು ಬಾಯಲ್ಲಿ ಜಗುದಿ ತಿನ್ನೋದ್ರಿಂದ ಬಾಯುಣ್ಣು ಸಹ ನಾವು ಕಡಿಮೆ ಮಾಡ್ಕೋಬೋದು. ದೇಹದಲ್ಲಿ ಯಾವುದೇ ಒಂದು ಉರಿ ಊತ ಇದ್ದರೆ ಗಣಿಕೆ ಸೊಪ್ಪಿನ ಕಷಾಯ ಕುಡಿಯೋದ್ರಿಂದ ದೇಹದಲ್ಲಿರೋಂಥ ಉರಿ ಊತ ಸಹ ನಾವು ಕಮ್ಮಿ ಮಾಡ್ಕೊಬೋದು. ಅಷ್ಟೊಂದು ಒಳ್ಳೆಯ ಆರೋಗ್ಯವಾದ ಗುಣ ಇದರಲ್ಲಿದೆ. ಗಾಯಕ್ಕೆ ಗಣಿಕೆ ಸೊಪ್ಪಿನ ಜ್ಯೂಸನ್ನು ಹತ್ತಿಯಲ್ಲಿ ಹೆಜ್ಜೆ ಹಚ್ಚೋದ್ರಿಂದ ಗಾಯನೂ ಸಹ ಇದನ್ನು ವಾಸಿ ಮಾಡ್ಕೋಬೋದು. ಅಸ್ತಮ ಇರೋರು ಅಷ್ಟೇ ಗಣಿಕೆ ಸೊಪ್ಪಿನ ಹಣ್ಣಿನ ತಿರುಳನ್ನು ತಿನ್ನೋದ್ರಿಂದ ನಿಯಮಿತವಾಗಿ ಸೇವನೆ ಮಾಡ್ತಾ ಬಂದರೆ ಅಸ್ತಮ ಸಹ ಕಮ್ಮಿ ಮಾಡ್ಕೊಬೋದು. ಆಮೇಲೆ ಹೃದಯದ ಆರೋಗ್ಯನೂ ಸಹ ಕಾಪಾಡ್ಕೊಬೋದು ಗಣಿಕೆ ಸೊಪ್ಪಿನ ತಿನ್ನೋದ್ರಿಂದ ನಿಯಮಿತವಾಗಿ. ಆಮೇಲೆ ಮಲಬದ್ಧತೆ ಮತ್ತು ಗ್ಯಾಸ್ಟ್ರಿಕ್ಕನ್ನು ಸಹ ನಿವಾರಣೆ ಮಾಡ್ಕೋಬೋದು. ಗಣಿಕೆ ಸೊಪ್ಪಿನ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಅಜೀರ್ಣವನ್ನು ನಿವಾರಣೆ ಮಾಡ್ಕೋಬೋದು. ಗ್ಯಾಸ್ಟ್ರಿಕ್ಕನ್ನು ಸಹ ನಿವಾರಣೆ ಮಾಡ್ಕೋಬೋದು. ಅಷ್ಟೊಂದು ಒಳ್ಳೆಯ ಗುಣ ಹೊಂದಿರೋಂಥ ಈ ಗಣಿಕೆ ಸೊಪ್ಪನ್ನು ನಿಮಗೆ ಎಲ್ಲರೂ ಸಿಕ್ಕಿದರೆ ಖಂಡಿತವಾಗೂ ಬಿಡಬೇಡಿ. ತೊಗೊಂಡು ಬಂದು ಇದರ ಉಪಯೋಗನ ನೀವು ಪಡ್ಕೊಳ್ಳಿ. ನಾನು ಅಷ್ಟೇ, ಇದು ಎಲ್ಲಿ ಸಿಕ್ಕಿದ್ರು ತೊಗೊಂಡು ಬಂದು ನಾನು ಮನೆಯಲ್ಲಿ ಮಾಡ್ತೀನಿ. ನನಗೆ ತಿಳಿದಿರೋ ಮಟ್ಟಿಗೆ ನಿಮಗೆ ಇದರ ಬೆನಿಫಿಟನ್ನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ತಂದೊಂದು ಸರಿ